ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳನ್ನು ನಾವು ಟಾಸ್ಕ್ಗಳನ್ನು ನೋಡ್ಕೊಳ್ತಾ ಬಂದ್ವಿ. ಎಲ್ಲ ಸೀಸನ್ಗಳಲ್ಲೂ ಒಂದು ಟಾಸ್ಕನ್ನು ನಡೆಸಿದ್ರು. ಅದು ಫೇವ್ರೆಟ್ ಟಾಸ್ಕ್ ಅಂತ ಹೇಳ್ಬೋದು ಜನಗಳಿಗಿಂತ ಒಳಗಿರುವಂತಹ ಕಂಟೆಸ್ಟೆಂಟ್ಗಳಿಗೆ. ಅದುವೇ ಫ್ಯಾಮಿಲಿ ರೌಂಡು. ಹೌದು, ಫ್ಯಾಮಿಲಿ ರೌಂಡಲ್ಲಿ ಒಳ್ಳೆ ಟಾಸ್ಕ್ಗಳನ್ನು ಕೊಡ್ತಿದ್ರು ಬಿಗ್ ಬಾಸ್. ಅಲ್ಲಿ ಸ್ಟ್ಯಾಚ್ಯೂ ಆಗಿ ನಿಂತ್ಕೊಳ್ಳೋದು, ಆಮೇಲೆ ಮೂವ್ ಅಂತ ಹೇಳೋದು, ಅವರ ಫ್ಯಾಮಿಲಿಗಳು ಬಂದಾಗ ಅವ್ರನ್ನ ಸ್ಟ್ಯಾಚ್ಯೂ ಆಗಿ ನಿಲ್ಲಿಸ್ಬಿಡೋದು, ಆ ಫ್ಯಾಮಿಲಿಗಳು ಬಂದಾಗ ಅವರು ಅಳುವಂಥದ್ದು ಸೀನ್ಗಳನ್ನು ನಾವು ನೋಡ್ತಿರ್ತೀವಿ. ಬಟ್ ಸೀಸನ್ ಮುಗಿಯೋಕ್ಕೆ ಬಂದ್ರೂ ಕೂಡ ಆ ಥರ ಒಂದು ಟಾಸ್ಕನ್ನು ಬಿಗ್ ಬಾಸ್ ಎಲ್ಲೂ ಕೂಡ ಅನೌನ್ಸ್ ಮಾಡಲಿಲ್ಲ ಅನ್ನೋದೊಂದು ಒಳಗಿರೋ ಸ್ಪರ್ಧಿಗಳಿಗೆ ಬೇಜಾರಾಗಿತ್ತು. ಯಾವುದೇ ಒಂದು ಟಾಸ್ಕ್ಗಳನ್ನು ರೆಡಿ ಮಾಡಿದ ಮೇಲೆ ಒಳಗಿಂದ ಬಂದು ಭವ್ಯ ಅವರು ಫ್ಯಾಮಿಲಿ ಟಾಸ್ಕ್ ಇರಬೇಕು ಅಂತ ಹೇಳಿ ಹೇಳ್ತಾನೆ ಇದ್ರು. ಬಟ್ ಎಲ್ಲೂ ಕೂಡ ಆಗಿರಲಿಲ್ಲ. ಆದರೆ ಇವತ್ತು ಆ ಟಾಸ್ಕು ಬಂದಿದೆ. ಹೌದು, ಬಿಗ್ ಬಾಸ್ ಮನೆಗೆ ಒಳಗಿರುವಂಥ ಸ್ಪರ್ಧಿಗಳ ಮನೆಯವರು ಬರ್ತಾನೆ ಇದ್ದಾರೆ. ಇತ್ತೀಚೆಗಷ್ಟೇ ಹನುಮಂತ ಅವರು ಯಾಕಪ್ಪ ಡಲ್ ಆಗಿದೆಯಾ ಅಂತ ಹೇಳಿ ಸುದೀಪ್ ಕೇಳಿದಾಗ ನಮ್ಮ ಅವ್ವ ಸ್ವಲ್ಪ ನೆನಪಾಗ್ತಿದ್ದಾಳೆ ಅಂತಲೂ ಕೂಡ ಹೇಳಿದ್ದ. ಸೊ ಸೀಸನ್ ಇನ್ನೇನು ಮುಗಿಯಕ್ಕೆ ಬಂದ ಕಾರಣ ಕೊನೆಯ ವಾರಗಳಲ್ಲಿ ಈಗ ಫ್ಯಾಮಿಲಿ ರೌಂಡನ್ನು ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ಇವತ್ತು ಬಿಗ್ ಬಾಸ್ ಮನೆಗೆ ತ್ರಿವಿಕ್ರಮ್ ಅವರ ಅಮ್ಮ ಎಂಟ್ರಿ ಕೊಟ್ಟಿದ್ದಾರೆ. ಈ ವಾರ ಫುಲ್ಲು ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಒಳಗಿರುವಂಥ ಸ್ಪರ್ಧಿಗಳ ಫ್ಯಾಮಿಲಿಯವರು ಯಾರೋ ಒಬ್ಬರು ಬರ್ತಾರೆ, ಒಳಗಡೆ ಬಂದು ಅವರಿಗೆ ಕಣ್ಣೀರು ಹಾಕ್ಸೋವಂಥ ಸೀನ್ಗಳನ್ನು ಮಾಡ್ತಾರೆ. ಜೊತೆಗೆ ಅವರನ್ನು ನೋಡಿಬಿಟ್ಟು ಹಲವಾರು ಜನ ಫ್ಯಾನ್ಸ್ಗಳು ಕೂಡ ಕ್ರಿಯೇಟ್ ಆಗೋ ಸಿಚುವೇಶನ್ಗಳು ಇರುತ್ತೆ. ನೀವು ನೋಡಿರ್ಬೋದು, ಹಳೆ ಸೀಸನ್ಗಳಲ್ಲೂ ಕೂಡ ಅಷ್ಟೇ ಹಲವಾರು ಫ್ಯಾಮಿಲಿಯಿಂದ ಬಂದರು. ಮತ್ತು ಕಾರ್ತಿಕನ ಅಮ್ಮ ಬಂದು ಅವರ ತಂಗಿಯ ಮಗುವನ್ನು ತೋರಿಸಿದ ನಂತರ ವಿಚಿತ್ರನೇ ಆಗೋಯ್ತು. ಯಾಕಂತ ಹೇಳಿದರೆ ಮೊದಲಿಗೆ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಪ್ರತಾಪ್ ಗೆಲ್ತಾನೆ ಅಂತ ಹೇಳಿ. ಫ್ಯಾಮಿಲಿ ರೌಂಡ್ ಮುಗ್ದಾದ ನಂತರ ಕಾರ್ತಿಕ್ಗೆ ಇಲ್ಲದೇ ಇರೋ ಫ್ಯಾನ್ಸ್ಗಳೆಲ್ಲ ಹುಟ್ಕೊಬಿಟ್ರು ಗುರು. ಯಾಕಂತ ಹೇಳಿದರೆ ಅವನು ಮಿಡ್ಲ್ ಕ್ಲಾಸ್ ಅವನಾಗಿದ್ದಾನೆ, ಹಾಗೆ ಅವ್ರ ಮನೆ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿದ್ರು. ಅವ್ರ ತಾಯಿ ಬಂದು ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸಿದ್ರು. ಇದರಿಂದಾಗಿ ಹಲವಾರು ಜನ ಫ್ಯಾನ್ಸ್ಗಳು ಕೂಡ ಹುಟ್ಕೊಂಡ್ಬಿಟ್ರು. ಸೊ ಅದರಿಂದಾಗಿ ಕಾರ್ತಿಕ್ ಗೆದ್ದೇ ಬಿಟ್ಟ. ಆದರೆ ಮೊದಲನೇ ಎಂಟ್ರಿಯಾಗಿ ಬಂದಿರೋದು ತ್ರಿವಿಕ್ರಮ್ ಅವರ ತಾಯಿ ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದಾರೆ. ಏನೇನು ತೊಗೊಂಡು ಬಂದಿದ್ದಾರೆ ಹಾಗೂ ಬಿಗ್ ಬಾಸ್ ಬಗ್ಗೆ ಮತ್ತು ತ್ರಿವಿಕ್ರಮ್ ಬಗ್ಗೆ ಎಲ್ರಿಗೂ ಏನೊಂದು ವಿಚಾರ ಗೊತ್ತಿಲ್ಲದೆ ಇರೋದನ್ನು ಹೇಳ್ತಾರೆ ಅನ್ನೋದನ್ನು ಎಲ್ಲರೂ ಕಾದು ನೋಡಬೇಕಾಗಿದೆ. ಫ್ಯಾಮಿಲಿ ರೌಂಡು ಚೆನ್ನಾಗಿರುತ್ತೆ. ಒಂಥರ ಯಾವುದೇ ಟಾಸ್ಕ್ ಇಲ್ಲದೆ ಇದ್ರೂ ಕೂಡ ಫ್ಯಾಮಿಲಿ ರೌಂಡಲ್ಲಿ ಎಮೋಷ್ನಲ್ ಆಗಿರುವಂತಹ ಹಲವಾರು ವಿಚಾರಗಳು ಹಾಗೂ ಸ್ಪರ್ಧಿಗಳ ಬಗ್ಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ಕೂಡ ತಿಳ್ಕೊಬೋದಾಗಿದೆ. ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರ ಜೋಡಿ, ಯಾರ ಫ್ಯಾಮಿಲಿ ಜೊತೆಗೆ ನೋಡಲಿಕ್ಕೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.